ಓಕೆ, ಈ ವಿಡಿಯೋದಲ್ಲಿ ಬಂದು ಟಿ ಎಫ್ ವಾರ್ ಫೈಲ್ ಬಗ್ಗೆ ನೋಡೋಣ. ಇನ್ ಕೇಸ್ ಏನಾದರೂ ಟಿ ಎಫ್ ವಾರ್ ಫೈಲಲ್ಲಿ ಯಾವುದೇ ರೀತಿ ನಾವು ವ್ಯಾಲ್ಯೂಸ್ಗಳನ್ನ ಮೆನ್ಷನ್ ಮಾಡಲಿಲ್ಲ ಅಂತ ಅಂದರೆ ಅದು ಡಿಫಾಲ್ಟಾಗಿ ಈ ವೇರಿಯೇಬಲ್ ಡಾಟ್ ಪಿ ಎಫ್ ಏನಿದೆ ಆ ಫೈಲಲ್ಲಿರೋ ಡೀಟೇಲ್ಸ್ಗಳನ್ನ ತಗೊಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನನ್ನ ಹತ್ರ ಒಂದು ಡೆವಲಪ್ಮೆಂಟ್ ಟೀಮು ಮತ್ತು ಪ್ರೊಡಕ್ಷನ್ ಟೀಮ್ ಇದೆ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಟೀಮಿಗೆ ಬಂದು T2 ಮೈಕ್ರೋ ಬೇಕಾಗಿರುತ್ತೆ. ಅದೇ ರೀತಿ ಡೆವಲಪ್ಮೆಂಟ್ ಟೀಮ್ಗೆ, ಪ್ರೊಡಕ್ಷನ್ ಟೀಮ್ಗೆ ಬಂದು T2 ಲಾರ್ಜ್ ಇನ್ಸ್ಟೆನ್ಸ್ ಬೇಕಾಗಿರುತ್ತೆ. ನಾವು ಸೇಮ್ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಜಸ್ಟು ವೇರಿಯೇಬಲ್ಗಳಲ್ಲಿ ನಾವು ಆಟ ಆಡ್ತೀವಿ ಅಷ್ಟೇ. ಜಸ್ಟು ನಮಗೆ ಆ್ಯಮಿ ಇಮೇಜ್ ಇದ್ಬೇಕು ಮತ್ತು ಆ್ಯಮಿ ಇಮೇಜು ಬೇರೆ ಥರ ಬೇಕು, ವಿಂಡೋಸದ್ದು ಬೇಕು ಅಥವಾ ಲಿನೆಕ್ಸದ್ದು ಬೇಕು ಮತ್ತು ಇನ್ಸ್ಟೆಂಟ್ ಟೈಪ್ ಇದ್ಬೇಕು ಅಂತ ನಾವು ಈ ವೇರಿಯೇಬಲ್ಸ್ಗಳೆಲ್ಲ ಮುಖಾಂತರ ನಾವು ಆಟ ಆಡ್ತೀವಿ. ನಾವು ಆಲ್ರೆಡಿ ಈ ವೇರಿಯೇಬಲ್ಸ್ಗಳು ಬಂದು ಡಿಫಾಲ್ಟಾಗಿ ನಾನು ಇದನ್ನು ಇಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಟಿ ಎಫ್ ವೈರಲ್ಲಿ ಯಾವುದೇ ರೀತಿ ಡೇಟಾ ಮೆನ್ಷನ್ ಆಗಿಲ್ಲ ಅಂತ ಅಂದರೆ ಈ ಡೇಟಾನೇ ಯೂಸ್ ಮಾಡಿಕೊಂಡು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡುವಂಥ. ಇವಾಗ ಮೊದಲು ನಾನು ಒಂದು ಟಿ ಎಫ್ ವ್ಯಾರ್ ಫೈಲ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ನೀವು ಫೋಲ್ಡರ್ನ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇಲ್ಲೇ ನೀವು ಟಿ ಎಫ್ ವ್ಯಾರ್ ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಮೊದಲು ನಾನು ಟಿ ಎಫ್ ಆರ್ ಫೈಲ್ನ ಇಲ್ಲೇ ಕ್ರಿಯೇಟ್ ಮಾಡ್ತೀನಿ ಡೈರೆಕ್ಟಾಗಿ. ನಾನು ಡೈರೆಕ್ಟಾಗಿ ಟೆರಾಫಾರ್ಮ್ ಡಾಟ್ ಟಿ ಎಫ್ ವ್ಯಾರ್ಸ್ ಅಂತಲೇ ಕ್ರಿಯೇಟ್ ಮಾಡ್ತೀನಿ. ಈ ರೀತಿ ಟೆರಾಫಾರ್ಮ್ ಡಾಟ್ ಟಿ ಎಫ್ ವಾರ್ಸ್ ಫೈಲ್ ಅಂತ ಕೊಡ್ತು ಅಂತಂದರೆ ನೀವು ಇಲ್ಲಿ ಯಾವುದೇ ರೀತಿ ಕಮೆಂಟ್ ಲೈನಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಡೆವಲಪ್ಮೆಂಟ್ ಡಾಟ್ ಟಿ ಎಫ್ ವಾರ್ ಫೈಲು ಆ ರೀತಿ ಕಸ್ಟಮೈಸಬಲ್ ಬೇಕು ಅಂತ ಅಂದರೆ ನೀವು ಇಲ್ಲಿ ವೇರಿಯೇಬಲ್ ಫೈಲ್ಗಳನ್ನ ನೀವು ಕಮೆಂಟ್ ಲೈನ್ ಮುಖಾಂತರ ಪಾಸ್ ಮಾಡಬೇಕಾಗತ್ತೆ, ಲೊಕೇಶನ್ನು ಮತ್ತು ವೇರಿಯೇಬಲ್ ಫೈಲ್ ನೇಮ್ನ. ನಾನು ಇಲ್ಲಿ ಸ್ಟ್ಯಾಂಡರ್ಡಾಗಿ ಇಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಇದು ಸ್ಪ್ಲಿಟ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ಕ್ರೀನ್ಗೆ. ಅದನ್ನು ಯಾವ ರೀತಿ ರೆಫರೆನ್ಸ್ ಮಾಡೋದು ಅಂತಂದರೆ ಮೊದಲೇನು ಮಾಡಿದ್ರಿ, ಈ ಮೇನ್ ಡಾಟ್ ಟಿ ಎಫ್ ಫೈಲ್ನ ವೇರಿಯೇಬಲ್ಗೆ ರೆಫರೆನ್ಸ್ ಮಾಡಿದ್ರಿ. ಓಕೆನಾ? ಅದಾದಮೇಲೆ ಬಂದು ನಾನು ಏನು ಮಾಡ್ತಾ ಇದ್ದೀನಿ, ಈ ಟಿ ಎಫ್ ಆರ್ ಫೈಲ್ನ ಇದನ್ನು ಟಿ ಎಫ್ ಆರ್ ಫೈಲಲ್ಲಿ ರೆಫರೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಒಂದಕ್ಕೆ ಲಿಂಕ್ ಅಷ್ಟೇ. ಅಪ್ಲೈ ಮಾಡಿದಾಗ ಮೊದಲು ಟಿ ಎಫ್ ಆರ್ ಫೈಲಲ್ಲಿ ಚೆಕ್ ಮಾಡುತ್ತೆ. ಇನ್ ಕೇಸ್ ಇಲ್ಲೇನಾದರೂ ಕಂಟೆಂಟ್ ಇತ್ತು ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡುತ್ತೆ, ಮೇನ್ ಡಾಟ್ ಫೈಲ್ಗೆ ಡೈರೆಕ್ಟಾಗಿ ಇದರಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಅಪ್ಲೈ ಮಾಡುತ್ತೆ. ಇನ್ ಕೇಸ್ ಏನಾದರೂ ಇಲ್ಲೇನಾದ್ರು ಮೆನ್ಷನ್ ಮಾಡಲಿಲ್ಲ ಅಂತಂದರೆ ವೇರಿಯೇಬಲ್ ಫೈಲ್ನ ಚೆಕ್ ಮಾಡುತ್ತೆ, ಸೆಕೆಂಡ್ ಆಪ್ಷನ್ನು. ಇದರಲ್ಲಿ ಏನು ಮೆನ್ಷನ್ ಆಗಿದೆಯೋ ಅದನ್ನು ಮೇನ್ ಫೈಲ್ಗೆ ಅಪ್ಲೈ ಮಾಡಿ ಆ ಇನ್ಸ್ಟೆನ್ಸ್ನ ಪ್ರಾವಿಷನ್ ಮಾಡುತ್ತೆ, ಕಾನ್ಫಿಗರೇಷನ್ನ. ಇಲ್ಲಿ ಬಂದು ಜಸ್ಟು ನೀವು ರೆಫರೆನ್ಸ್ ಯಾವ ರೀತಿ ಮಾಡ್ತೀರಾ ಅಂತಂದರೆ ಡೈರೆಕ್ಟಾಗಿ ನೀವು ವೇರಿಯೇಬಲ್ ನೇಮ್ದನ್ನೇ ಇಲ್ಲಿ ಡೈರೆಕ್ಟಾಗಿ ಕೊಡ್ತೀರಾ ಅಷ್ಟೇ. ಜಸ್ಟು AWS ನೋಡಿ ಆ್ಯಮಿ ಅಂತ ಬಂತು. ಈ ನೇಮ್ಗೆ ನೀವು ಡೈರೆಕ್ಟಾಗಿ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೋಡಿ, EC2 ಡೀಟೇಲ್ಸು ಅಥವಾ ಆ್ಯಮಿ ಡೀಟೇಲ್ಸ್ ಅಂತ ಇಲ್ಲೇ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ನೋಡಿದವ್ರಿಗೆ ಇದು ಅರ್ಥ ಆಗ್ಬಿಡುತ್ತೆ. ಇಲ್ಲೇ ನಾನು ಡೈರೆಕ್ಟಾಗಿ AWS ಆ್ಯಮಿ ಅಂತ ಕೊಟ್ಟಿದ್ದೀನಿ. ಈ AWS ಆ್ಯಮಿ ಬಂದು ನಾನು ಇಲ್ಲಿ ಏನು ಬೇಕಾದರೂ ಮೆನ್ಷನ್ ಮಾಡ್ಬೋದು. ಅದೇ ರೀತಿ ನಾನು ಇಲ್ಲಿ ನೋಡಿ ಟಿ ಎಫ್ ವ್ಯಾರ್ ಫೈಲಲ್ಲಿ ಯಾವುದೇ ರೀತಿ T2 ಮೈಕ್ರೋ ಅಂತ ಮೆನ್ಷನ್ ಮಾಡೋದಿಲ್ಲ, ಅಥವಾ T2 ಲಾರ್ಜ್ ಅಥವಾ T2 ಎಕ್ಸ್ಟ್ರಾ ಲಾರ್ಜ್ ಅಂತ ಏನು ಮೆನ್ಷನ್ ಮಾಡಲ್ಲ. ಇನ್ ಕೇಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿ ತಗೊಳುತ್ತೆ. ಇಲ್ಲಿ ನೋಡ್ಬೋದು ಇದರಲ್ಲಿ ಆ್ಯಮಿ ಐ ಡಿ ಬೇರೆ ಇದೆ. ನಾನು ಇನ್ನೊಂದು ಆ್ಯಮಿ ಐ ಡಿ ತಗೊಳ್ತೀನಿ, ಅದು ಲಿನೆಕ್ಸ್ದು ಯಾವ್ದಾದ್ರು ತಗೊಳ್ಳೋಣ. ಇಲ್ಲಿ ನೋಡ್ಬೋದು, ಅಥವಾ ನಾನು ವಿಂಡೋಸು ತಗೊಳ್ತೀನಿ. ನಾವು ಪ್ರೀವಿಯಸ್ಸು ಉಬಂಟು ತೊಗೊಂಡಿದ್ದೀವಿ ನೋಡಿ, ಅದ್ರದ್ದು ಬಂದು ಆ್ಯಮಿ ಐ ಡಿ ಬಂದು CFEC. ಇಲ್ಲಿ ನೋಡ್ಬೋದು CFEC. ನಾನು ಬಂದು ಇವಾಗ ಮೈಕ್ರೋಸಾಫ್ಟು ತಗೊಳ್ತಾ ಇದ್ದೀನಿ, ವಿಂಡೋಸ್ ಸರ್ವರ್ದು. ಅದ್ರದ್ದು ಆ್ಯಮಿ ಐ ಡಿ ಬಂದು 7974. ಇದನ್ನು ಕಾಪಿ ಮಾಡಿ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಇವಾಗ ಜಸ್ಟು ನಾನು ಯಾವುದನ್ನು ಚೇಂಜ್ ಮಾಡ್ತಾ ಇದ್ದೀನಿ, AWS ಆ್ಯಮಿ ಏನಿದೆ ಈ ಇಮೇಜನ್ನು ಡಿಫಾಲ್ಟ್ ಆಗಿರೋದನ್ನು ರಿಮೂವ್ ಮಾಡಿ ಇದನ್ನು ಸೆಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನಾನು ಜಸ್ಟು ಸೇವ್ ಮಾಡ್ತೀನಿ. ಸೇವ್ ಮಾಡಿ ನಾನಿಲ್ಲಿ ರನ್ ಮಾಡಿದಾಗ ಅದು ಪರ್ಟಿಕ್ಯುಲರಾಗಿ ಇಲ್ಲಿ ಸರ್ಚ್ ಮಾಡೋದು ಟಿ ಎಫ್ ಆರ್ ಫೈಲ್ ಇದೆಯಾ ಅಂತ. ಟಿ ಎಫ್ ಆರ್ ಫೈಲ್ ಇತ್ತು ಅಂತಂದರೆ ಇದರಲ್ಲಿರೋ ಕಾನ್ಫಿಗರೇಷನ್ ಚೆಕ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಇದರಲ್ಲಿ ಏನಾದ್ರು ಮೆನ್ಷನ್ ಆಗಿತ್ತು ಅಂದರೆ ಇದನ್ನು ಮಾತ್ರ ಎಕ್ಸೆಪ್ಟ್ ಮಾಡುತ್ತೆ, ಇದನ್ನು ಇದು ಮಾಡಲ್ಲ. ಇದು ಬಂದು ಸೆಕೆಂಡ್ ಪ್ರಿವಿಲೇಜ್ ಇರುತ್ತೆ. ಓಕೆ, ಇವಾಗ ಅಪ್ಲೈ ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಟೆರಾಫಾರ್ಮ್ ಇನಿಟ್ ಮಾಡಬೇಕಾಗತ್ತೆ. ಇನಿಟ್ ನಾನು ಯಾವುದೇ ರೀತಿ ಪ್ಲ್ಯಾನು ವ್ಯಾಲಿಡೇಟ್ ಯಾವುದು ಹೋಗಲ್ಲ, ಡೈರೆಕ್ಟಾಗಿ ನಾನು ಟೆರಾಫಾರ್ಮ್ ಅಪ್ಲೈಗೆ ಹೋಗ್ತೀನಿ. ಓಕೆ, ಟೆರಾಫಾರ್ಮ್ ಅಪ್ಲೈ ಆಟೋ ಅಪ್ರೂವ್. ಇವಾಗ ನೋಡೋಣ 7974 ತಗೊಳುತ್ತಾ ಅಥವಾ ಡಿಫಾಲ್ಟ್ ಆಗಿರೋ ತಗೊಳುತ್ತಾ ಅಂತ. ಇಲ್ಲಿ ನೋಡ್ಬೋದು ಆ್ಯಮಿ ಡಿಸ್ಪ್ಲೇ ಆಗ್ತಾಯಿದೆ 7974. ಇಲ್ಲಿ ಪಬ್ಲಿಕ್ IP ಬದಲು ಬೇರೆದು ಚೇಂಜ್ ಮಾಡಬೇಕಾಗಿತ್ತು, ಇರಲಿ. ಜಸ್ಟ್ ಇಲ್ಲಿ ಪಬ್ಲಿಕ್ IP ಬದಲು ಆ್ಯಮಿ ಅಂತ ಚೇಂಜ್ ಮಾಡ್ತೀನಿ.
ಓಕೆ, ನೋ ಇಶ್ಯೂ. ಓಕೆ, ಇಲ್ಲಿ ನೋಡೋಣ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆಯೇನೋ ಅಂತ. ಓಕೆ, ನಾನು ರನ್ನಿಂಗ್ ಇನ್ಸ್ಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇನ್ಸ್ಟೆನ್ಸ್ ಸ್ಟೇಟ್ ಬಂತು ಅಂತಂದರೆ ಇನ್ಸ್ಟೆನ್ಸ್ ಸ್ಟೇಟ್ ಈಸ್ ಈಕ್ವಲ್ ಟು ರನ್ನಿಂಗ್ ಇರೋದನ್ನು ತಗೊಳ್ತೀನಿ ನಾನು. ಓಕೆ, ರನ್ನಿಂಗ್ ಇರೋದು ಒಂದು ರನ್ನಿಂಗ್ ಇದೆ, ಇಲ್ಲಿ ನೋಡ್ಬೋದು. ಇದ್ರೊಳಗಡೆ ಹೋಯ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ. ಆಮಿ ಐ ಡಿ ಇಲ್ಲಿ ನೋಡ್ಬೋದು. ಆಮಿ ಐ ಡಿ ಯಾವ ತೊಗೊಂಡಿದೆ 7974 ಅಂತ ಅಂದರೆ ಇದನ್ನ ಮೊದಲು ತೊಗೊಂಡಿದೆ, ಅದನ್ನ TFR ಫೈಲ್ ಇರೋದನ್ನ ಮೊದಲು ತೊಗೊಂಡಿದೆ. ಇನ್ ಕೇಸ್ ಏನಾದರೂ ಏನು ಮೆನ್ಷನ್ ಮಾಡಲಿಲ್ಲ, ಇವಾಗ ನಾನು ಇದನ್ನು ರಿಮೂವ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ರಿಮೂವ್ ಮಾಡ್ತೀನಿ ಅಥವಾ ನಾನು ಇದನ್ನೇ ಕಮೆಂಟ್ ಮಾಡ್ತೀನಿ ಇದನ್ನು. ಓಕೆ, ಇಲ್ಲಿ ನೋಡ್ಬೋದು ಕಮೆಂಟ್ ಆಯಿತು. ಇವಾಗ ಜಸ್ಟು ನಾನು ಇನ್ನೊಂದು ಸರಿ ಅಪ್ಲೈ ಮಾಡ್ತೀನಿ. ಇಲ್ಲಿ ಪಬ್ಲಿಕ್ IP ಏನು ಕೊಟ್ಟಿದ್ದೀನಿ ಅದನ್ನು ಚೇಂಜ್ ಮಾಡಿದ್ದೀನಿ ನಾನು. ಜಸ್ಟು ಅಪ್ಲೈ ಕೊಡ್ತೀನಿ ಅಷ್ಟೇ. ಅಪ್ಲೈ ಕೊಟ್ಟಾಗ ಇದೇನು ಮಾಡುತ್ತೆ ಅಂತ ಅಂದರೆ ಇರೋದನ್ನ ಇನ್ಸ್ಟೆನ್ಸ್ನ ಇದು ಮಾಡೋದು, ಮಾಡಿಫೈ ಮಾಡೋದು ಅಥವಾ ಡಿಲೀಟ್ ಮಾಡ್ಬಿಟ್ಟು ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ಬೋದು ಮೇ ಬಿ. ಓಕೆ, ಆಮಿನೇ ಚೇಂಜ್ ಮಾಡ್ತಾ ಇದೆ. ಎಲ್ಲ ಡೀಟೇಲ್ಸ್ ಸೇಮ್ ಇರುತ್ತೆ ನೋಡಿ. ರಿಕ್ವೆಸ್ಟ್ ಐ ಡಿ ಇದನ್ನು ಚೇಂಜ್ ಮಾಡ್ತಾ ಇದೆ. ಓಕೆ, ನೋ ಇಶ್ಯೂ. ಓಕೆ, ಇಲ್ಲಿ ನೋಡ್ಬೋದು ಅಡಿಷನ್ ಬಂದು ಆಮಿಗೆ ಚೇಂಜ್ ಆಗ್ತಾ ಇದೆ. ಆಮಿ ಬಂದು EFC ಇಲ್ಲಿ ನೋಡ್ಬೋದು. ಇದು ಮೇ ಬಿ ನೋಡಿ, ಆಮಿ ಬಂದು ಡೈರೆಕ್ಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ಸ್ಟೆನ್ಸ್ನ ಬಂದು ಕಿಲ್ ಮಾಡಿ ಅದಾದ್ಮೇಲೆ ಹೊಸ ಇನ್ಸ್ಟೆನ್ಸ್ನ ಬ್ರಿಂಗ್ ಮಾಡುತ್ತೆ, ಅದು ತಗೊಬರುತ್ತೆ ಹೊಸ ಇನ್ಸ್ಟೆನ್ಸ್ನ. ವೆಯ್ಟ್ ಮಾಡೋಣ. ಡೆಸ್ಟ್ರಾಯ್ ಆಗ್ತಾಯಿದೆ ನೋಡಿ, ಇಲ್ಲಿ ಡೆಸ್ಟ್ರಾಯ್ ಆಗಿ ಹೊಸ ಇನ್ಸ್ಟೆನ್ಸ್ ಬರುತ್ತೆ. ಇಲ್ಲಿ ನೋಡಿ ಇನ್ನೊಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾಯಿದೆ. ರಿಫ್ರೆಶ್ ಕೊಡೋಣ ಇನ್ಸ್ಟೆನ್ಸು. ವೆಯ್ಟ್ ಮಾಡೋಣ. ರನ್ನಿಂಗ್ ಬಂದ ತಕ್ಷಣ ಆಟೋಮೆಟಿಕಾಗಿ ಇಲ್ಲಿ ತೋರಿಸುತ್ತೆ ಕ್ರಿಯೇಟಿಂಗ್. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೀವಿಯಸ್ ಏನಿದೆ, ಪ್ರೀವಿಯಸ್ ಬಂದು ಪಬ್ಲಿಕ್ IP ಅಂತ ಇತ್ತು, ಅದನ್ನು ಮೈನಸ್ ಮಾಡ್ತಾ ಇದೆ, ಅಂದರೆ ಡಿಲೀಟ್ ಮಾಡ್ತಾ ಇದೆ. ಹೊಸದಾಗಿ ಏನೇನು ಆ್ಯಡ್ ಆಗಿರೋದು ಆಮಿ ಆ್ಯಡ್ ಆಗಿದೆ ಅಂತ ಅಂದರೆ ಈ ಆಮಿ CFEC ಏನಿದೆ ಅದು ಆ್ಯಡ್ ಆಗಿದೆ ನೋಡಿ. ಶೀಟ್ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ರಿಫ್ರೆಶ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ರನ್ನಿಂಗ್ ಅಂತ ಬರ್ತಾ ಇದೆ ಎಲ್ಲ. ಓಕೆ, ಆಮಿ ಐ ಡಿ ಚೆಕ್ ಮಾಡೋಣ. ಇದ್ರದ್ದು ಸೆಲೆಕ್ಟ್ ಮಾಡಿ ಇಲ್ಲಿ ಡೌನಿಗೆ ಬಂತು ಅಂತಂದರೆ ನಿಮಗೆ ಆಮಿ ಐ ಡಿ ಇಲ್ಲಿ ನೋಡ್ಬೋದು CFEC ಇಲ್ಲಿ ಅನ್ಕಮೆಂಟ್ ಮಾಡಿರೋದ್ರಿಂದ ಇಲ್ಲಿ ನಿಮಗೆ CFEC ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಓಕೆ, ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ಇದನ್ನು ಡಿಸ್ಟ್ರಾಯ್ ಮಾಡಿಬಿಡ್ತೀನಿ ನಾನು. ಓಕೆ, ಇವಾಗ ನಾನು ಇಲ್ಲಿ ಡೈರೆಕ್ಟಾಗಿ terraform.tf_vars ಅಂತ ಕೊಟ್ಟೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಪ್ರೊಡಕ್ಷನ್ ಸರ್ವರ್ ಇರುತ್ತೆ, ಮತ್ತು ಒಂದು ಡೆವಲಪ್ಮೆಂಟ್ ಸರ್ವರ್ ಇರುತ್ತೆ, ಮತ್ತು ಟೆಸ್ಟಿಂಗ್ ಸರ್ವರ್ ಇರುತ್ತೆ. ಅದೇ ರೀತಿ ನನಗೆ ಸೇಮ್ ಕೋಡ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ವೇರಿಯೇಬಲ್ಸ್ನ ಪಾಸ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ, ಜಸ್ಟು ನಾನು ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ನಾರ್ಮಲ್ಲಾಗಿ TF ಫೋಲ್ಡರ್ ಅಂತ ನಾವು ನಮ್ಮ ಕಂಪ್ನಿಲಿ ಕ್ರಿಯೇಟ್ ಮಾಡ್ತೀವಿ. TF_vars ಅಂತ ಕ್ರಿಯೇಟ್ ಮಾಡ್ತೀನಿ. ಇದ್ರೊಳಗಡೆ ಬಂದು ಈ TFR ಫೈಲ್ಗಳನ್ನ ಒಳಗಡೆ ಹಾಕ್ಕೊಳ್ತೀನಿ ಅಷ್ಟೇ. ಇದ್ರೊಳಗಡೆ ಹಾಕಿ ನಾನು ಇದನ್ನು ರೀನೇಮ್ ಮಾಡ್ತೀನಿ ಅಷ್ಟೇ. ಈ terraform.tf_vars ಅಂತ ಇತ್ತಂದರೆ ಯಾವುದೇ ರೀತಿ ಡೈರೆಕ್ಟಾಗಿ ನೀವು ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಇಲ್ಲಿ ಡೆವ್ ಅಂತ ಕೊಡ್ತು ಅಂತಂದರೆ, ಕಸ್ಟಮೈಸ್ ನೇಮ್ ಕೊಡ್ತು ಅಂತಂದರೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಡೆವ್ವು. ಅದಾದಮೇಲೆ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ಅದಾದಮೇಲೆ ಡೆವ್ ಆದಮೇಲೆ ಪ್ರಾಡ್ ಅಂತ ಕ್ರಿಯೇಟ್ ಮಾಡ್ತೀನಿ. ಪ್ರಾಡ್. ಓಕೆ, ಡೆವ್ ಒಂದಿದೆ ಮತ್ತು ಪ್ರಾಡ್ ಒಂದಿದೆ. ಓಕೆ, ಡೆಸ್ಟ್ರಾಯ್ ಆಗಿದೆ, ಚೆಕ್ ಮಾಡೋಣ ಡೆಸ್ಟ್ರಾಯ್ ಆಗಿದೆ ಇಲ್ವೋ ಅಂತ. ಓಕೆ, ಡೆಸ್ಟ್ರಾಯ್ ಆಗಿದೆ, ಯಾವುದೇ ರನ್ನಿಂಗ್ ಇನ್ಸ್ಟೆನ್ಸ್ ಇಲ್ಲ. ಇವಾಗ ಚೆಕ್ ಮಾಡೋಣ. ಇವಾಗ ನಾನು ಏನು ಮಾಡಿದೆ, TFR ಫೈಲ್ನ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಪ್ರಾಜೆಕ್ಟ್ ಒಳಗಡೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಆ ಫೋಲ್ಡರ್ ಒಳಗಡೆ ಎರಡು ಡೆವಲಪ್ಮೆಂಟ್ dev.tf_vars ಅಂತ ಕ್ರಿಯೇಟ್ ಮಾಡಿದ್ದೀನಿ, ಮತ್ತು prod.tf_vars ಅಂತ ಕ್ರಿಯೇಟ್ ಮಾಡಿದ್ದೀನಿ. ಈ ಡೆವಲಪ್ಮೆಂಟ್ ಒಳಗಡೆ ಬಂದು ನಾನು ಆಮಿ ಐ ಡಿ ಬಂದು ಏನಿದೆ ಇದನ್ನೇ ಕೊಡ್ತೀನಿ. ಬಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ, ನಾನು ಇದನ್ನು ಈ ಕಡೆ ಸಪ್ರೇಟ್ ತಗೊಳ್ತೀನಿ. ಈ ವೇರಿಯೇಬಲ್ಗೆ ರೆಫರೆನ್ಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಇವಾಗ ನಾನು ಏನು ಮಾಡ್ತೀನಿ, ಆಮಿ ತೊಗೊಂಡಿದ್ದೀನಿ. ಆಮಿ ಬಂತು ಅಂತಂದರೆ ಬೇರೆದು 7974 ತೊಗೊಂಡಿದ್ದೀನಿ. ಅದೇ ರೀತಿ ಇನ್ಸ್ಟೆಂಟ್ ಟೈಪ್ ಬಂತು ಅಂದರೆ ನಾನು ಇಲ್ಲಿ T2 ಮೈಕ್ರೋ ಇದೆ ಅಂತ ತಿಳ್ಕೊಳ್ಳಿ.
ಇಲ್ಲಿ ಬಂದು ನಾನು T2 ಮೀಡಿಯಮ್ ಅಂತ ತಗೊಳ್ತೀನಿ. AWS at AMI ಈಸ್ ಈಕ್ವಲ್ ಟು, ಇಲ್ಲ ಅಂತ ಅಂದರೆ ಇದನ್ನೇ ನಾನು ಮೀಡಿಯಮ್ ಅಂತ ಮಾಡ್ತೀನಿ, ಯಾಕಂದರೆ ನ್ಯಾನೋ ಅಂತ ಮಾಡ್ತೀನಿ. ಯಾಕಂದ್ರೆ ನಾನು ಮೀಡಿಯಮ್ ಕ್ರಿಯೇಟ್ ಮಾಡ್ತು ಅಂತಂದರೆ ಅದಕ್ಕೂ ಇಷ್ಟು ಅಂತ ಚಾರ್ಜಸ್ ಹಾಕ್ತಾರೆ ಅಮೆಝಾನ್ ಅವರು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದು T2.micro ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಅದೇ ರೀತಿ ನನಗೆ ಇವಾಗ ಡೆವಲಪ್ಮೆಂಟ್ಗೆ ಈ ಫೈಲಲ್ಲಿ ನಾನು ಕ್ರಿಯೇಟ್ ಮಾಡಿದೆ. ಇವಾಗ ನಾನು ಇಲ್ಲಿ ಡೆವಲಪ್ಮೆಂಟ್ ಅಂತ ಪಾಸ್ ಮಾಡ್ತು ಅಂತ ಅಂದರೆ ಈ ಕನ್ಫಿಗರೇಷನ್ ಅಪ್ಲೈ ಆಗುತ್ತೆ. ಅದೇ ರೀತಿ ನಾನು ಪ್ರೊಡಕ್ಷನ್ಗೆ ಒಂದು ಕ್ರಿಯೇಟ್ ಮಾಡ್ತೀನಿ. ಪ್ರೊಡಕ್ಷನ್ಗೆ ಸೇಮ್ ರೆಫರೆನ್ಸು, ಜಸ್ಟ್ ಇಲ್ಲಿ ವೇರಿಯಬಲ್ ಚೇಂಜ್ ಮಾಡ್ತೀನಿ ಅಷ್ಟೇ, ಅಂದರೆ ಸಾರಿ ಡೇಟಾನ ಚೇಂಜ್ ಮಾಡ್ತೀನಿ ಅಷ್ಟೇ. AWS ನಿಮಿಷ ಇದನ್ನೇ ಕಾಪಿ ಮಾಡ್ಬಿಡ್ತೀನಿ, ಇದೇನಕ್ಕೂ ಬರ್ತಾ ಇಲ್ಲ. ಓಕೆ, ಇಲ್ಲಿ ಬಂದು T2 ಲಾರ್ಜ್ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ main.tf ಫೈಲ್ ಏನಿದೆ ಒಂದೇ ಫೈಲು, ಒಂದೇ ಕಂಟೆಂಟು, ಬಟ್ ಇಲ್ಲಿ ನಾನು ಮಾಡಿಫೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೇಮ್ ಕಾನ್ಫಿಗರೇಷನ್, ಸೇಮ್ ಒಂದೇ ಕೋಡ್ನ ರೀಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಜಸ್ಟು ಡಿಸ್ಪ್ಲೇ ಮಾಡಿರೋದು ಒಂದು EC2 ಇನ್ಸ್ಟೆನ್ಸ್ ಅಷ್ಟೇ. EC2 ಇನ್ಸ್ಟೆನ್ಸ್ ಒಳಗಡೆ ನಾನು ಹೆಂಗೆ ಬೇಕು ಹಂಗೆ ಆ್ಯಮಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆ್ಯಮಿ ಎಲ್ಲ ಇದೆ ಆ್ಯಕ್ಚುಲಿ, ಇನ್ಸ್ಟೆನ್ಸ್ ಟೈಪಾ ಇಲ್ಲಿ ಯಾಕೆ AWS ಇನ್ಸ್ಟೆನ್ಸ್ ಇಲ್ಲಿದೆ, ಇದು ವೇರಿಯಬಲ್ ಫೈಲ್. AWS ಇನ್ಸ್ಟೆನ್ಸ್ ಟೈಪ್. ಓಕೆ, ನಾನು ಅಬ್ಸರ್ವೇ ಮಾಡಿಲ್ಲ ಅದು. ಓಕೆ, T2 ಮೈಕ್ರೋ ಇದನ್ನು ಕಾಪಿ ಮಾಡಿಕೊಂಡು ವೇರಿಯಬಲ್ ಬೇಕಾಗಿಲ್ಲ, ಇದ್ರ ಚೇಂಜ್ ಮಾಡ್ತೀನಿ. ಎರಡು ಸೇಮ್ ತಗೊಂಡಿದ್ದಾನೆ, ನೋಡಿರಲಿಲ್ಲ ನಾನು. ಓಕೆ, ಇವಾಗ ಇನ್ ಕೇಸ್ ಏನಾದರೂ ಪ್ರೊಡಕ್ಷನ್ ಟೀಮ್ ಬೇಕು ಅಂತಂದರೆ ನಾನು ಜಸ್ಟು ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಫೈಲ್ನ ಕಾನ್ಫಿಗರ್ ಮಾಡಿದ್ರೆ ಸಾಕು. ಇಲ್ಲೆಲ್ಲ ಡೈರೆಕ್ಟಾಗಿ ಕಾನ್ಫಿಗರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇಲ್ಲಿ ಏನಿದೆ ಇದನ್ನು ಮಾತ್ರ ರೀಪ್ಲೇಸ್ ಮಾಡಿದ್ರೆ ಸಾಕು. ನೀವು ಇನ್ ಕೇಸ್ ಏನಾದರೂ ಲಾಂಚ್ ಮಾಡ್ತಾ ಇದ್ದೀನಿ ಅಂದರೆ, ಎಲಾಸ್ಟಿಕ್ ಕುಬರ್ನೆಟಿಸ್ ಕ್ಲಸ್ಟರ್ ಲಾಂಚ್ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲೇ ಮೆನ್ಷನ್ ಮಾಡ್ಬೋದು ನೀವು. ಈ ರೀತಿ ವೇರಿಯಬಲ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ಗೆ ಎಷ್ಟು ನೋಡ್ಸ್ಕೊಳ್ಬೇಕು ಮತ್ತು ಏನೇನು ಕಾನ್ಫಿಗರೇಷನ್ ಬೇಕು ಅಂತ ಇಲ್ಲೇ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ಅದೇ ರೀತಿ ಡೆವಲಪ್ಮೆಂಟ್ ಟೀಮ್ಗೆ ಬೇಕು ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿ ಇದರೊಳಗಡೆ ಮೆನ್ಷನ್ ಮಾಡ್ಬೋದು. ಇವಾಗ ಬಂದು ನಾನು ಡೆವ್ ಎನ್ವೈರ್ಮೆಂಟ್ ಏನಿದೆ, ಡೆವ್ ಎನ್ವೈರ್ಮೆಂಟ್ ತಗೊಳ್ತೀನಿ. ಅದನ್ನು ಯಾವ ರೀತಿ ಪಾಸ್ ಮಾಡೋದು ಅಂತಂದರೆ ಕ್ಲಿಯರ್. ಓಕೆ, ಜಸ್ಟ್ ಪಾಸ್ ಮಾಡೋದು ಏನಿಲ್ಲ, ಜಸ್ಟ್ ಸಿಂಪಲ್ಲು, ಜಸ್ಟ್ ಅಪ್ಲೈ ಅಂತ ಕೊಟ್ಟು ಇದ್ರ ಮುಂದೆ ಬಂದು ವ್ಯಾರ್ ಫೈಲ್, ವೇರಿಯಬಲ್ ಫೈಲ್ ಈಸ್ ಈಕ್ವಲ್ ಟು ಈ ಪಾತ್ ಏನಿದೆ ಆ ಪಾತದ್ದು ಇದು ಕೊಡಿ ಅಷ್ಟೇ, ಡೀಟೇಲ್ಸ್ ಕೊಡಿ ಅಷ್ಟೇ. ಇವಾಗ ಪಾತ್ ಎಲ್ಲಿದೆ, ನೀವು ಡೈರೆಕ್ಟಾಗಿ ಡಾಟಾ ಅಂತ ಕೊಡ್ಬೋದು. ನಾನು ಡೈರೆಕ್ಟಾಗಿ ಇದನ್ನು ಕೊಡ್ತಾ ಇದ್ದೀನಿ, ಒಂದು ಟೈಮ್ ಒಂದು ಆಗ್ತಾಯಿಲ್ಲ. ಸಿ ಫೈಲು, ಅದರೊಳಗಡೆ ಬಂದು TF ವ್ಯಾರ್ಸ್ ಅಂತ ಇದೆ. ಅದರೊಳಗಡೆ ಬಂದು development.tf ವ್ಯಾರ್ಸ್ ಅಂತ ಇದೆ. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಎಂಟರ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ತಗೊಂಡಿದ್ದೆ ನೋಡೋಣ. ಓಕೆ, ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಮಿ ಬಂದು 7974. ಓಕೆ, ಅದನ್ನು T2 ಮೈಕ್ರೋ ತಗೋಬೇಕದು. ಯಾಕಂತಂದರೆ ಈ ವೇರಿಯೇಬಲ್ನ ಚೇಂಜ್ ಮಾಡಿದ್ದೀನಿ, T2 ನ್ಯಾನೋ ಮಾಡಿದ್ದೀನಿ. ಇದು ಇನ್ ಕೇಸ್ ಡಿಫಾಲ್ಟಾಗಿ ತಗೊಳ್ಳೋದು T2 ನ್ಯಾನೋ ತಗೊಳುತ್ತೆ. ಇನ್ ಕೇಸ್ ಪ್ರೊಡಕ್ಷನ್ ಸರ್ವರ್ ಏನಾದ್ರು ಅಪ್ಲೈ ಮಾಡಿಲ್ಲ ನಾವು, ಪ್ರೊಡಕ್ಷನ್ ಸರ್ವರ್ ಆಯಿತು ಅಂದರೆ T2 ಲಾರ್ಜ್ ತಗೋಬೇಕಾಗಿತ್ತು. ನಾವು ಅಪ್ಲೈ ಮಾಡಿರೋದು T2 ಮೈಕ್ರೋ. ಇಲ್ಲಿ ಇನ್ಸ್ಟೆನ್ಸ್ ಟೈಪ್ ನೋಡೋಣ. ಇಲ್ಲಿ ನೋಡ್ಬೋದು T2 ಮೈಕ್ರೋ. ನಾವು ಇಲ್ಲಿ ಏನು ಪಾಸ್ ಮಾಡ್ದೋ ವೇರಿಯಬಲ್ ಫೈಲ್ ಬಂದು dev.tf ವ್ಯಾರ್ ಅದನ್ನು ಮಾತ್ರ ಪಾಸ್ ಮಾಡಿದ ತಕ್ಷಣ ಅದಕ್ಕೆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ಗೆ ಯಾವ ರೀತಿ ಬೇಕು ಆ ರೀತಿ ಕ್ರಿಯೇಟ್ ಮಾಡ್ತಾ ಇದೆ. ನೋಡಿ, ಈ ರೀತಿ ಕ್ರಿಯೇಟ್ ಆಯಿತು. ಇವಾಗ ಬಂದು ರಿಫ್ರೆಶ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು T2 ಮೈಕ್ರೋ ಮತ್ತು ಇನ್ಸ್ಟೆನ್ಸ್ ID ಬಂದು 79 ಏನೋ ಸಮಥಿಂಗ್ ಇತ್ತು, ಆ್ಯಮಿ ID.
ಎಲ್ಲಿದೆ ಇಲ್ಲಿ ನೋಡ್ಬೋದು 7974 ಈ ರೀತಿ ನೀವು ಈ ರೀತಿ TF ವಾರ್ ಫೈಲ್ಗಳನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಎನ್ವೈರ್ನಮೆಂಟಲ್ಲಿ ನೀವು ಈ ರೀತಿ ಕಾನ್ಫಿಗರೇಷನ್ ಫೈಲ್ನ ಅಪ್ಲೈ ಮಾಡ್ಬೋದು. ಇದನ್ನು ನಾನು ಡೆಸ್ಟ್ರಾಯ್ ಮಾಡ್ತೀನಿ. ಡೆಸ್ಟ್ರಾಯ್ ಮಾಡೋಕ್ಕೂ ಸೇಮ್ ಫೈಲ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಮಾಡ್ಯೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಾನ್ಫಿಗರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮಾಡ್ಯೂಲ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಲು ನೀವು ಗಿಟ್ಟಬ್ಬಲ್ಲಿ ಯಾರೋ ಒಬ್ಬರು ಒಂದು ಮಾಡ್ಯೂಲ್ಸ್ನ ಕ್ರಿಯೇಟ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಟೀಮ್ ಅವರೇ ಯಾರೋ ಒಬ್ಬ ನಂದನ್ ಅಂತ ಇರ್ತಾನೆ, ಅವನೊಂದು ಕರೆಕ್ಟ್ ಮಾಡ್ಯೂಲ್ಸ್ನ ಕ್ರಿಯೇಟ್ ಮಾಡಿರ್ತಾನೆ, EC2 ಮಾಡ್ಯೂಲ್ನ ಕ್ರಿಯೇಟ್ ಮಾಡಿರ್ತಾನೆ. ಆ EC2 ಮಾಡ್ಯೂಲ್ನ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಂಪ್ನಿಗೆ ಜಾಯ್ನ್ ಆಗ್ತೀನಿ, ನಾನು ಪರ್ಟಿಕ್ಯುಲರಾಗಿ EC2 ಇನ್ಸ್ಟೆನ್ಸ್ ಏನಿದೆ ಅಂತ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟು ಅವ್ರ ಮಾಡ್ಯೂಲ್ ಏನಿದೆ ಆ ಮಾಡ್ಯೂಲ್ ರೆಫರೆನ್ಸ್ ತೊಗೋಬೋದು. ನಾನು ಆ ಮಾಡ್ಯೂಲ್ ರೆಫರೆನ್ಸ್ ತೊಗೊಂಡು ನಾನು ಇಲ್ಲಿ ಮಾಡ್ಯೂಲ್ನ ನಾನು ಆ ಪಾತ್ನ ಮೆನ್ಷನ್ ಮಾಡಿದ್ರೆ ಸಾಕು. ನಾವು ಯಾವುದೇ ರೀತಿ EC2 ಇನ್ಸ್ಟೆನ್ಸ್ನ ಬರೆಯೋ ಅವಶ್ಯಕತೆ ಇರಲ್ಲ. ಆ ಪಾತ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಲಾಂಚ್ ಮಾಡ್ಬೋದು. ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದನ್ನೋ ಇದನ್ನು ನಾನು ಮಾಡ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಆ ಮಾಡ್ಯೂಲ್ಸ್ಗಳನ್ನ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು. ಆ ಶೇರ್ ಮಾಡಿರೋದನ್ನ ಯೂಸ್ ಮಾಡ್ಕೊಂಡು ನೀವು EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಪ್ರಾಜೆಕ್ಟಲ್ಲಿ ವರ್ಕ್ ಆಗುತ್ತೆ ಅಂತ.